ಒಂದು ಮಾತು ಹೇಳೋಗೋಣ. ಮದುವೆ ಮಾಡೋದಾದರೆ ಹೇಳ್ರಿ, ನಮ್ಮ ಮಗನೂ ಇವಾಗ ಬುದ್ಧಿವಂತನಾಗೇನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮದುವೆ ಮಾಡೋದಾದರೆ ಹೇಳ್ರಿ, ನನ್ನ ಮಗನಿಗೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ ಹೇಳ್ತೀನಿ. ಅಕ್ಕ ಈಗ ಅದೆಲ್ಲ ಏನಂಬುತ್ತೆ ನೋಡೋಣ. ಯಾರ್ಯಾರ ಕೇಳಿರಂತ ಮಸ್ತಾಗಿ ನಾವು ಇನ್ನೂ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಿದ್ಲು. ಹೆಂಗ ನೀನು ಒಂದು ಪಟ್ಟು ಕೇಳು. ಅವ್ನು ಯಾಕೆ ಬೋಲ್ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತೀಯ. ಹೆಂಗ ಒಂದು ಪಟ್ಟು ಕೇಳೋದಿಲ್ಲ ಏನಂತಾಳೆ ನೋಡೋಣ. ಕಲಕಯ್ಯ ಕಲಕಯ್ಯ. ಹ್ಞೂ ಶಾಂತಕಯ್ಯ. ಸೀತಮ್ಮ ಬಾ, ಬರಮ್ಮ ಕೂಕಳ್ರಿ. ನಾವೇನೋ ಮಾತಾಡ್ಬೇಕಾಗಿತ್ತು ಕಣಕ್ಕ, ಅದಕ್ಕೆ ಬಂದ್ವಿ. ಹೌದೇನು, ಕೂತ್ಕ, ಕಾಪಿನ ಮಾಡ್ತೀನಿ. ಏನೋ ಕೆಲ್ಸ ಇತ್ತು, ಬಂದಿದ್ಲು. ಅದಕ್ಕೆ ಏನೋ ಮಾತಾಡ್ಬೇಕು ಕಣಮ್ಮ ಅಂದ್ಲು, ಅದಕ್ಕೆ ಕರ್ಕೊಂಬಂದೆ. ಕೂಕಳಮ್ಮ ಕಲಮ್ಮ. ನಮ್ಮ ಹುಡ್ಗ ಬೋಲ್ ಇಷ್ಟಪಟ್ಟವನೆ ನಿಮ್ಮ ಹುಡುಗಿನ ಫೋಟೋನ. ಅದನ್ನ ಫೋಟೋ ಯಾವುದೋ ಐತಲ್ಲ ನಿಮ್ಮ ಹುಡುಗಿದು, ಅದು ಯಾವುದೋ ಒಂದು ಫೋಟೋ ಸಿಕ್ಬಿಟ್ಟೈತೆ. ಯಾವುದೋ ಫೋಟೋನ ಅದನ್ನೇ ಹಾಕ್ಕೊಂಡು ಫೋನ್ನಾಗ ಯಾವಾಗಲೂ ನೋಡ್ತಿರ್ತಾನೆ. ಭಾಳ ಹಚ್ಕೊಬಿಟ್ಟವನೆ ನಿಮ್ಮ ಹುಡುಗಿನ. ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ನೀವು ಮದುವೆ ಮಾಡೋದಾದರೆ ಹೇಳ್ರಿ ನನಗೆ. ನಾವೇ ಮದುವೆ ಮಾಡ್ಕೊಂತೀವಿ. ಇನ್ನು ಓದ್ತಾ ಇದ್ದಾಳೆ ನಿಮ್ಮ ಹುಡುಗಿ? ಓದ್ತಾ ಇದ್ದಾಳೆ ಕಣಮ್ಮ. ನಾವಿನ್ನೂ ಮದುವೆ ಮಾಡಲ್ಲ. ಈಗಲೇ ಅಯ್ಯೋ, ಈಗಲೇ ಮದುವೆ ಮಾಡಿರಿ ಯಾಕಮ್ಮ, ಚಿಕ್ಕ ವಯಸ್ಸಿಗೆ ಈಗಲೇ ಮದುವೆ ಮಾಡಲ್ಲ. ನಾನಿನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಐತೆ. ನಾನು ಮದುವೆ ಮಾಡಲ್ಲ. ಅವತ್ತು ನನ್ನ ಮೊಮ್ಮಗನೂ ಆ ಶಿಲ್ಪಿ ಮಗ ಇಬ್ಬರು ಗುದ್ದಾಡ್ತಿದ್ರು. ಅದಕ್ಕಾಗಿ ನಾನು ನೋಡಿದ್ದು ಅಂತ. ಅಲ್ಲ ಇರೋದು ಹೇಳ್ತೀನಿ ಅರ್ಸಿತಮ್ಮ, ಬೇಜಾರಾದರೂ ನೀನು ಪರವಾಗಿಲ್ಲ. ನಾನು ಮಾತ್ರ ಇನ್ನೊಮ್ಮೆ ಮದುವೆ ಮಾಡಲ್ಲ. ಯಾಕಂದ್ರೆ ನಾನು ಅಯ್ಯಂದಾಗ ನನ್ನ ಮಗಳು ಎಂಬದು ಬೇಡ. ಸುಮ್ಮನೆ ಯಾಕೆ ಈಗ ಬೋಲ್ ಅಯ್ಯಂದಿದ್ದೀನಿ ನಾನು. ಸುಮ್ಮನೆ ಯಾಕೆ ಇವಾಗ ಮದುವೆ ಅದು ಇದು ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋಕ್ಕೆ ಹೋಗಿ ಸುಮ್ಮನೆ ಯಾಕಮ್ಮ. ಅದಕ್ಕೆ ಇನ್ನು ಮದುವೆ ಮಾಡಲ್ಲ ನಾನು. ಅವಳಿನ ಕೆಲಸ ತಗೊಂಡು ಚೆನ್ನಾಗಿ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು. ಅಲ್ಲೇವರೆಗೂ ನಾನು ಮದುವೆ ಮಾಡಲ್ಲ. ಇವರೇ ಓದಿಸ್ತಾರೆ ಬೇಕಂದ್ರೆ ಕಲಮ್ಮ. ನೀನು ಅರ್ಸಿತಮ್ಮನೆ ಓದಿಸ್ತಾಳೆ. ಅರ್ಸಿತಮ್ಮ ಒಳ್ಳೆ ಮಂತ ಅಂದರು. ಅವ್ರ ಅಪ್ಪ ಯಾರು ಅಮ್ಮಯ್ಯ ಎಲ್ಲ ಬೋಲ್ ಒಳ್ಳೆಯರು. ಇವರಿಬ್ರು ಗಂಡು ಮಕ್ಳು ಒಳ್ಳೆಯರಮ್ಮ. ಈ ಹುಡ್ಗನೇ ಒಂದಿಟ್ಟು ಹಂಗೆ ಇದಾಗಿತ್ತು. ಇವಾಗ ಹೆಂಗೆ ಕೆಲ್ಸಕ್ಕೆ ಹೋಗುತ್ತಂತೆ. ನಾಳೆ 3-4 ದಿನದಿಂದ ಕೆಲ್ಸಕ್ಕೆ ಹೋಗುತ್ತಂತೆ. ಬುದ್ಧಿವಂತ ಆಗ್ತಾನೆ ಕೊಡು. ಸುಮ್ಮನೆ ರಸ್ಮಕಯ್ಯ, ನಾವು ಈಗಲೇ ಇನ್ನೂ ಯಾರಿಗೂ ಹೇಳಲ್ಲ ಕಣಕ್ಕ. ನನ್ನ ಮಗಳೀಗ ಒಂದು ದಾರಿಗೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಬರ್ಗು ನಾವು ಈಗಲೇ ಯಾರಿಗೂ ಹೇಳಲ್ಲ. ತಿರ್ಕೊಡ್ತೀವಿ ಎಂದು. ಆಮೇಲೆ ಅವಳು ಯಾರನ್ನ ಒಪ್ಪನ, ಅವಳನ್ನ ಯಾರನ್ನ ಮದುವೆ ಆಗೋಣ. ಈಗ ಕಾಲೇಜಿಗೆ ಹೋಗ್ತಾರೆ ಅಂದರೆ ಹುಡುಗರು ಹುಡುಗಿಯರು ಎಲ್ಲರೂ ಇರ್ತಾರೆ. ಆಮೇಲೆ ಅಲ್ಲಿ ಅವಳು ಯಾರನ್ನ ಒಪ್ಪಿ ಮದುವೆ ಆದರೆ ಆಮೇಲೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಈಗಳಪ್ಪ ಕೊಡ್ತೀನಿ ಅಂತ ಹೇಳ್ತೀವಿ ಅಕ್ಕಯ್ಯ. ಹಿಂಗೆ ಆತು ಅಂಬದು ನಾನು ಮುಂದಾಗಿ ಯಾರಿಗೂ ಮಾತು ಕೊಡಲ್ಲ. ಇನ್ನೊಂದೆರಡು ದಿನ ಆಗ್ಲಿ ಹೇಳುತ್ತೀರ ನಮ್ಮ ಮದುವೆ ಮಾಡೋ ಕಾಲಕ್ಕೆ ನೋಡೋಣ. ನಾನಂತೂ ಸದ್ಯಕ್ಕೆ ಇನ್ನೂ ಒಂದು 5 ವರ್ಷ ಮದುವೆ ಮಾಡೋದು ಬೇಡ ಅನ್ಕೊಂಡೆ. ಹುಡುಗ ಬೋಲ್ ಹಚ್ಕೆ ಬಿಟ್ಟವಂತೆ. ಮೊನ್ನೆ ನನ್ನೇನೆ ಬಾರಜ್ಜಿ ಹೋಗೋಣ ಕೇಳೋಣ ಅಂತ ಹೇಳಿ ಬೋಲ್ ಹಿಂಸೆ ಮಾಡ್ದೆ. ಹಂಗೇನೆ ಕೇಳೋಣ ಬಾರಜ್ಜಿ ಕೇಳೋಣ ಅಂತ. ಇಲ್ಲ ಕಣಪ್ಪ ಅವ್ರು ಮದುವೆ ಮಾಡಲ್ಲ ಅಂತ ಹೇಳಿ ಹೇಳ್ದೆ. ಅದಕ್ಕೆ ಚಂದಕ್ಕೆ ದುಡಿ, ಚೆನ್ನಾಗಿ ದುಡ್ದು ಒಂದೊಳ್ಳೆ ಕೆಲ್ಸಕ್ಕೆ ಹೋಗು. ಆಮೇಲೆ ನಿನ್ನ ಅವರೇ ಕೇಳ್ಕೊಂಬೋತಾರೆ ಅಂತ ಹೇಳೀನಿ. ಅದು ಯಾವುದೋ ಒಂದು ಕಂಪ್ನಿಗೆ ಹೋಗ್ತಾ ಇದ್ದಾನೆ, ಪರವಾಗಿಲ್ಲ ಇವಾಗ. ಚೆನ್ನಾಗಿ ಬುದ್ಧಿ ಬಂದೈತೆ. ಅದಕ್ಕೆ ನೀನು ಚೆನ್ನಾಗಿ ಹೋಗಿ, ನೀನು ಚೆನ್ನಾಗೆ ಒಳ್ಳೆ ಮುಂದಕ್ಕೆ ಒಳ್ಳೆ ಕೆಲ್ಸಕ್ಕೆ ಹೋಗಿ ನೀನು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಚೆನ್ನಾಗಿದ್ದು ನೀನು ಮದುವೆ ಆಗಬೇಕಪ್ಪ ಅಂತ ಹೇಳಿದ್ದೀನಿ. ಆಗ್ತೀನಿ ಅಂತ ಹೇಳವ್ನಿ. ಅದಕ್ಕೇ ಇಲ್ಲೋಡಕ್ಕ, ನೀನು ಏನೇ ಅನ್ನು ಮದುವೆ ಮಾಡ್ಬೇಕಾರೆ ನಮಗೊಂದು ಮಾತು ಹೇಳು. ನಾವು ಇನ್ನೂ ಸದ್ಯಕ್ಕೆ ಅದೇ ಹೇಳೋದು. ನಮ್ಮ ಹುಡುಗಕ್ಕೆ ಚೆನ್ನಾಗಿ ಓದಿ ನೀನೊಂದೊಳ್ಳೆ ಕೆಲಸ ತಗೊಂಡು ಚೆನ್ನಾಗಿರಪ್ಪ ಅಂತ ಹೇಳಿ ಹೇಳಿದ್ದೀವಿ. ಅದಕ್ಕೆ ಚೆನ್ನಾಗಿರ್ತೀನಿ ಅಂದವನೇ. ನಾವು ನೋಡ್ಕೊಂತೀನಿ ಹುಡುಗಿನ ಚೆನ್ನಾಗಿ. ಅದಕ್ಕಾಗಿನ ಕೊಟ್ಟು ಮದುವೆ ಮಾಡಿರಿ. ಮದುವೆ ಮಾಡೋ ಇದಕ್ಕೆ ಬಂದಾಗ ಇನ್ನೂ 5 ವರ್ಷ ಅಂದರೆ ಲೇಟ್ ಆಗುತ್ತೇನಪ್ಪ. ನನ್ನ ಮಗುಗಿನೇ ಇನ್ನೊಂದು ವರ್ಷ ಮದುವೆ ಮಾಡ್ಬೇಕು, ಇನ್ನೊಂದು ವರ್ಷ 2 ವರ್ಷ. ಕಲಮ್ಮ ಇಲ್ಲೋಡು, ಸುಮ್ಮನೆ ಕೊಡು, ಅವಳೇ ಓದಿಸ್ತಾಳೆ ಕೆಲ್ಸಿಗೋವರೆಗೂ. ಇನ್ನೂ ಇಲ್ಲ ಕಣಕ್ಕ, ನಾನಂತೂ ಯಾರು ಬಂದರೆ ಹೇಳೋದು ಇಷ್ಟೇನೆ. ಇವಾಗಂತೂ ಸದ್ಯಕ್ಕೆ ಕೊಡಲ್ಲ. ಇನ್ನೂ 1-3 ವರ್ಷ ಅಂತೂ ಮಾಡಲ್ಲ. ಹಿಂಗೆ ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲಮ್ಮ, ಬಲವಂತ ಮಾಡೋಕ್ಕಾಗಲ್ಲ. ಸೀತಮ್ಮ ಸುಮ್ಮನಿರು. ಅವ್ರಿಗೆ ಪಾಪ ಇಷ್ಟಿಲ್ಲ, ಅವಳು ಇನ್ನೂ ನಮ್ಮ ಮಗಳನ್ನ ಓದಿಸ್ಬೇಕು ಅಂತ ಬೋಲ್ ಆಸೆ ಐತೆ. ಓದಿಸ್ಬೇಕು ಅಂಬೋದು. ನನಗೆ ಹೆಣ್ಮಕ್ಳು ಓದಬೇಕು. ನಾನು ಬೋಲ್ ಅಯ್ಯಂದೆ ಅಂದರೆ ಯಪ್ಪ ನನ್ನ ಕಷ್ಟ ನೋಡಿದ್ರಲ್ಲ ನೀವೇ. ಬೋಲ್ ಅಯ್ಯಂದಿದ್ದೀನಿ. ಅದಕ್ಕಾಗಿನೇ ನನ್ನ ಮಗಳನ್ನ ಓದಿಸಿ ಚೆನ್ನಾಗಿ ಒಂದು ಅವಳ ಕಾಲ ಮೇಲೆ ಅವಳು ನಿಲ್ಲಿಸ್ಬೇಕು ಅಂಬೋದು ನನಗೆ ಭಾಳ ಕನಸು ಕಟ್ಕೊಂಡಿದ್ದೀನಿ. ಭಾಳ ನಾನು ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಲ್ಲಿವರೆಗೂ ನಾನು ಇನ್ನೂ ಮದುವೆ ಎಂಬ ಸುದ್ದಿಗೆ ಹೋಗಿಲ್ಲ. ನಾನು ಎಲ್ಲರೂ ಒಂದು ಒಡವೆ ಮಾಡಿಸಿಲ್ಲ, ಯಾವತ್ತೂ ಇಲ್ಲ ಅಕ್ಕ. ನಮಗೂ ಈಗ ಬರೋ ಹುಡುಗರು ಓದಿಸೋದೇ ಆಗೈತೆ. ನಮಗೇನು ಮಾಡೋಕ್ಕಾಗಿಲ್ಲ. ನಾವಿನ್ನೂ ಹುಡುಗಿಗೆ ಒಂದು ಸ್ವಲ್ಪ ಒಡವೆ ಗಿಡವೆ ಅವಳಿಗೆ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಂಗಾಗಿ ಒಂದಿಟ್ಟು ಅವಳು ದುಡ್ಕೊಂಡು ಒಂದಿಟ್ಟು ಕೈಯ ದುಡ್ಡು ಇಕ್ಕೊಂಡು ಅವಳು ಕೈಯ ದುಡ್ಡಿಕ್ಕೆ ಮತ್ತಕ್ಕ ನಮ್ಮ ಮದುವೆ ಮಾಡೋಕ್ಕಾಗಲ್ಲ. ಇರೋದು ಹೇಳ್ಬೇಕು ಸುಮ್ಮನೆ ಇವಾಗ ನಮ್ಮ ಪರಿಸ್ಥಿತಿನ. ಒಡವೆ ಬೇಡ ಏನು ಬೇಡ ಕಣಕ್ಕಲ್ಲ ಕಯ್ಯ. ನಿಮ್ಮ ಒಡವೆನೂ ಕೇಳಲ್ಲ, ಏನೂ ಕೇಳಲ್ಲ. ನೀವು ಚೆನ್ನಾಗಿದ್ರೆ ಸಾಕತ್ಲಾಗೆ. ಹೆಂಗ ಹುಡುಗಿ ನಮ್ಮ ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ರೆ ಸಾಕು. ನಾವು ಯಾವ ಒಡವೆ ಕೇಳಲ್ಲ, ಏನೂ ಕೇಳಲ್ಲ.
ಏ ಇಲ್ಲ ಕಣಮ್ಮ, ನಾನು ಮುಂದಾಗಲೇ ಯಾರಿಗೂ ಹೇಳಕ್ಕಲ್ಲ, ಬೇಜಾರಾದರೂ ಪರವಾಗಿಲ್ಲ, ಮುಂದಾಗಲೇ ಯಾರಿಗೂ ಹೇಳಲ್ಲ ನಾನು, ಯಾರಿಗೂ ಹೇಳಲ್ಲ, ಇಂಥರಿ ಕೊಡ್ತೀನಪ್ಪ ಅಂತ ಹೇಳಲ್ಲ. ನೋಡೋಣ ಹೇಳೋ ಮುಂದಾದರೆ ಈಗಳಮ್ಮ ಅವಳು ಓದೋದು ಮುಗಿದೆ, ಅವಾಗ ಬೇಕಾದ್ರೆ ನೀವೇ ಬಂದು ಕೇಳ್ರಿ, ಕೊಡೋಕ್ಕಾಗುತ್ತೆ. ಸರಿನಾ? ನಿಮ್ಮ ಹುಡುಗಿಗೆ ಹೇಳು ಅಲ್ಲೇವರೆಗೂ ಇರಪ್ಪ, ಆ ಹುಡುಗಿನೇ ಆಗದೆ ಅಮ್ಮದಾದರೆ ನಾನು ಒಟ್ಟಲ್ಲಿ ಮಾತು ಕೊಡಲ್ಲ. ಕೊಡ್ತೇ ಕೊಡ್ತೀನಿ ಖಂಡಿತವಾಗಿ ಹಾಗೇ ಆಗುತ್ತೆ, ಖಂಡಿತವಾಗಿ ಹಾಗೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅಷ್ಟೇ, ಬೇಕಂದರೆ ಇರು ಅಂತ ಅನ್ನು, ಹೆಂಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಅವಳು ಏನಾನ ಬೇರೆಯವ್ರನ್ನ ಒಪ್ಪಾದ್ರೆ ಏನು ಮಾಡ್ತೀವಿ, ಹಂಗೆ ಆಗ್ತಾವ. ಅದಕ್ಕಾಗಿನ ಈಗ ಅವ್ರ ಸೀತಮ್ಮನ ಗಂಡನು ಒಳ್ಳೆ ಚೆನ್ನಾಗಿ ನೋಡ್ಕೊಂತಾನೆ ಮಾರಾಯ, ಅವ್ರ ಅಜ್ಜಿ ತಾತ ಎಲ್ಲ ಒಳ್ಳೆಯವರು. ಅದಕ್ಕಾಗಿನ ಅವರು ಈಗ ಒಂದೊಂದಿಟ್ಟು ಸಾಲ ಮಾಡ್ಕೊಂಡಿದ್ದ, ತೀರ್ಸಿರು. ಇವಾಗ ಒಂದಿಟ್ಟು ಬುದ್ಧಿ ಬಂದೈತಿ, ಇರೋದು ಹೇಳ್ಬೇಕು. ನಾಳೆ ಹೊತ್ತು ನಾವು 3ನೇರಿಂದ ವಿಷಯ ಗೊತ್ತಾಗಬಾರ್ದು. 5 ಲಕ್ಷ ಸಾಲ ಮಾಡ್ಕೊಂಡಿದ್ದ ಸುಮ್ಮನೆ, ಅದು ಇದು ಅಂತೇಳಿ ಫೋನಾಗಿದೆ ಅತ್ತೆ ತಗ್ಗಿಯ ಮಾಡ್ತಾರಲ್ಲಮ್ಮ, ಅದನ್ನ ಆಡಿ 5 ಲಕ್ಷ ದುಡ್ಡು ಕಳ್ಕೊಂಡಿದ್ದ. ಇವಾಗ ಬುದ್ಧಿ ಬಂದೈತಿ, ಚೆನ್ನಾಗಿ ಹೋಗ್ತಾನೆ ಕೆಲಸಕ್ಕೆ. ಗಳಮ್ಮ ಇಲ್ಲೋಡು ಕಲಮ್ಮ, ನೀನು ಕೊಟ್ಟು ಮಾಡೋದಾದರೆ ಅವ್ರ ಸೀತಮ್ಮನ ಮಗು ಕೊಟ್ಟು ಮಾಡು. ಚೆನ್ನಾಗಿ ಆಗ್ತಾನೆ, ಅವ್ನು ಬುದ್ಧಿವಂತನ ಆಗ್ತಾನೆ, ಅವನಿಗೂ ಬುದ್ಧಿವಂತನ ಆಗ್ಬೇಕು ಅಂಬೋದು ಬಂದೈತೆ. ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ, ಮಾಡೋದಾದರೆ ಮಾಡು. ಮಾಡಬೇಕಾದ್ರೆ ಇನ್ನೂ ಇವಾಗ ಸದ್ಯಕ್ಕೆ ಅವಳು ಮಾಡಲ್ಲ, ಚುಮ್ಕಿರ್ರಿ. ಓದ್ಲಾಳು, ಓದ್ಬೇಕು. ಸೀತಮ್ಮ ಓದಲಿ, ಸುಮ್ಮನಿರು 1-2 ದಿನ, ಸುಮ್ಮನೆ ಅವನು ದುಡಿಲಿ, ಇವಳು ಓದ್ಲಾಳು. ಆಮೇಲೆ ಇನ್ನೊಂದು 2 ದಿನ ಬಿಟ್ಟು ನೋಡ್ಕೊಂಡಿ. ಅಲ್ಲ ನಾವೇನಿನ್ನ ಈಗಲೇ ಮಾಡಲ್ಲ, ಅದೇ ಹೇಳೋಗಣ ಅಂತ ಹೇಳಿ ಬಂದೆ ನಾನು, ಮುಂದಾಗ್ಲೇ ಹೇಳೋಗಣ. ಸುಮ್ಮನೆ ಯಾಕೆ ಇವಾಗ, ಅಯ್ಯೋ ಹೇಳಲಿಲ್ಲಲ್ಲಪ್ಪ, ಒಂದು ಮಾತು ಹೇಳಿದರೆ ನೋಡು ನಾವು ಕೊಡ್ತಿದ್ವಿ ಅಂಬೋದು ಬೇಡ. ನಾಳೆ ಹೊತ್ನಾಗೆ ನನ್ನ ಮಾತುಗಳು ಬಂದಾಗ ಅಯ್ಯೋ ನಾವು ಕೇಳಲಿಲ್ಲಪ್ಪ ಅವರು ಅಂತಾರೆ. ಅದಕ್ಕೆ ಈಗ ಒಂದು ಹೆಣ್ಣಿದ್ದ ಗಣ್ಣವ್ರು ಬರೋದು ಸಹಜ. ಅದಕ್ಕೆ ಬಂದು ಕೇಳಿದೆ ಕಣಕ್ಕ, ಬೇಜಾರೇನು ಆಗಬೇಡ. ಕೇಳಿದೆ, ನಾವು ಇನ್ನೊಂದು ಸ್ವಲ್ಪ ದಿನ ಅವನು ಎಲ್ಲ ಚೆನ್ನಾಗಿ ದುಡ್ದು ಚೆನ್ನಾಗಿ ಆಗತ್ತಕ್ಕ ನಾವು ಇನ್ನೂ ಮದುವೆ ಮಾಡಲ್ಲ. ಚೆನ್ನಾಗಿ ಓದ್ಬೇಕು ಅವನು, ಚೆನ್ನಾಗಿ ಕೆಲಸ ತಗೋಬೇಕು. ಓದೇವನೇ ಕೆಲಸ ತಗೋಬೇಕು. ಚೆನ್ನಾಗಿ ಓದಿರೋಕ್ಕೆ ತಕ್ಕನಂಗೆ ಇವಾಗ ಕೆಲಸ ತಗೊಂಡ್ರೆ ಅಲ್ಲ, ಅದಕ್ಕೇ ಚೆನ್ನಾಗಿ ಅತ್ಲಾಗೆ ಕೆಲಸಕ್ಕೆ ಮಾಡಿ ಚೆನ್ನಾಗಿ ದುಡಿದ್ರೆ ಸಾಕು. ಯಾರೇ ಆಗಲಿ ಅಕ್ಕ ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ನೋಡ್ಬೋದು, ಇಲ್ಲಾಂದ್ರೆ ನೋಡೋಕ್ಕಾಗಲ್ಲ. ಯಪ್ಪ ದೇವ್ರೆ. ನಮ್ಗಂತೂ ನನ್ನ ಮಗಂತಾಗೆ ಬೋಲಯ್ಯ ಅಂದೋದೆ, ಇವಾಗ ಒಳ್ಳೆ ಬುದ್ಧಿ ಬಂದೈತಿ. ನೋಡೋಣ ಇನ್ನು ಹೆಂಗಿರ್ತಾನೆ ಅಂತ ಹೇಳಿ. ಅಲ್ಲ ಇವಾಗ ಏನೋ ಒಂದು ನಡೆದಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಅಯ್ಯಪ್ಪ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಈಗ ನಮ್ಮ ಅಯ್ಯಪ್ಪನೇ ತಗೊಳಪ್ಪ, ಟವ್ ಥರ ಆಡ್ದೆ, ಯೋಸಿದ ನಾನು ಊರಿಗೆ ಬೋರ್ಬೇಕಾಯ್ತು, ಸೆನಕ್ಕಾಗಬೇಕಾಯ್ತು ಅಮ್ಮಂಗಾತು. ಅಂದ್ರೆ ನಾನು ಆ ಊರು ಬಿಟ್ಟು ಬರಬೇಕಾಗಿತ್ತು. ಅಲ್ಲಿ ನನ್ನ ಗಂಡು ಸೆನಕ್ಕಿದ್ದಿದ್ರು ಮಗಳಗಳರು ಬಿಡ್ತಿರ್ಲಿಲ್ಲ. ಕುಡ್ದೋಗು ಅಂತೇಳಿ, ಕುಡಿಯಲ್ಲ ಅಂತ ಹೇಳೋನು, ದುಡ್ಡೆಲ್ಲ ತಂದ್ಕೊಡ ನಮ್ಮ ಅಯ್ಯಪ್ಪ. ದುಡ್ಡೆಲ್ಲ ತಗೊಂಬಂದು ಕೊಟ್ರು 100 ರೂಪಾಯಿ ಅವರೇ ಮಗಳಗಳೇ ಕೊಡೋರು. ಕುಡ್ದೋಗು, ಹೋಗು ನಿನ್ನ ಹೆಂಡ್ತಿ ಗಲಾಟೆ ಮಾಡು, ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಟ್ಟು ನಮ್ಮೂರಾಗೆ ಗಲಾಟೆ ಮಾಡ್ಸಾರು. ಮನೆ ಅಲ್ರ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಬೋಲ್ ಬೇಜಾರಾಗತ್ತೆ. ಹೆಂಗತ್ತಿ ಊರಿಗೆ ಬಂದತ್ತ ಎಂಥರೂ ಆಗ್ಲೇಳು, ತಪ್ಪು ಕೆಲಸ ಮಾಡೇ ಮಾಡ್ತಾರೆ. ತಪ್ಪು ಮಾಡಿದ್ಮೇಲೆ ತಿದ್ದು ನಡಿಬೇಕಷ್ಟೇ. ತಪ್ಪು ಮಾಡೋ ಸಹಜ, ತಿದ್ದಿ ನಡಿಬೇಕಷ್ಟೇ. ಅಷ್ಟೇ ಕಣಮ್ಮ. ಅವನಿಗೂ ಈಗ ಒಳ್ಳೆ ಬುದ್ಧಿ ಐತೆ, ಹೋಗ್ತಾನೆ ಕೆಲ್ಸಕ್ಕೆ ದುಡಿತಾನೆ. ಸುಮ್ಮನೆ ಇವಾಗ ಯಾಕಿಬ್ರು ಮಾಡಲ್ಲ ಅಂತೀರ? ಸುಮ್ಮನಿರಿ 1-2 ದಿನ, ಸುಮ್ಮನೆ ಓದ್ಲಾಳ, ಅವಳು ಓದಲಿ, ಅವನು ಚೆನ್ನಾಗಿ ದುಡಿಲೇಳು, ಚೆನ್ನಾಗಿ ದುಡಿಲಿ. ಸುಮ್ಮನಿರೋ ಸೀತಮ್ಮ, ಎಲ್ಲ ಚೆನ್ನಾಗಿ ಅವನು ದುಡ್ದು ಚೆನ್ನಾಗಿ ಒಂದಿಟ್ಟು ಮುಂದುವರಿಲಿ, ಆಮೇಲೆ ಮಾಡೋಕ್ಕಾಗುತ್ತೆ ಅಷ್ಟೇ. ಆಮೇಲೆ ಮಾತಾಡೋಣ. ಇವಾಗ ಯಾಕೆ ಸುಮ್ಮನೆ ಆಗ್ದಿಲ್ದವೆಲ್ಲ ಯಾಕೆ ಮಾತಾಡ್ಕೊಂಡು? ಸ್ನೇಹಮ್ಮನ್ನ ಕೊಡ್ಸೋದಾದ್ರೆ ಅವ್ರ ಸೀತಮ್ಮನ ಮಗನಿಗೆ ಕೊಡಿಸ್ಬೇಕು, ಇಲ್ಲ ಅಂತಂದರೆ ಸುಮ್ಮನಿರ್ಬೇಕು. ಈಗ ಇಲ್ಲಿ ಶಿಲ್ಪಿ ಮಗುಗೆ ಅದೆಲ್ಲನ ಆಗ್ದಿಲ್ಲದ ಕೆಲಸ. ಏನೇ ಅಂತಂದ್ರೂ ಸೀತನ ಮಗನಿಗೆ ಕೊಟ್ಟರೆ ಚೆನ್ನಾಗಿರ್ತಾಳೆ ಅಂತ ಅನಿಸುತ್ತೆ. ಇವಾಗ ಯಾಕಿನ್ನು ಅವನು ಚೆನ್ನಾಗಿ ದುಡ್ದು ಒಂದು ಇನ್ನು ಅವನಿಗೇನು ತೀರಾ ಅಂತ ಏಜ್ ಆಗಲಿ, ಇನ್ನೂ ಚಿಕ್ಕ ವಯಸ್ಸು. ಅದಕ್ಕೇ ಇನ್ನೊಂದು 2 ದಿನ ಇರಲಿಲ್ಲ ಅವನು. ಇವರು ಇನ್ನೂ ನಾವು ಮಾಡಲ್ಲ, ನಾವು ಓದಿಸ್ತೀವಿ, ಅವಳಿಗೆ ಒಂದು ಕೆಲಸ ಸಿಗೋವರೆಗೂ ನಾವಂತೂ ಬಿಡಲ್ಲ, ಓದಿಸ್ತೀವಿ ಅಂತಾರೆ. ಅದಕ್ಕೆ 1-2 ದಿನ ಅವನಿಗೂ ಮದುವೆ ಮಾಡೋದು ಬೇಡ, ಇವಳಿಗೂ ಮದುವೆ ಮಾಡೋದು ಬೇಡ. ಇವಳು ಓದ್ಲೇಳು, ಅವನು ದುಡಿಲೇಳು ಅಷ್ಟೇನೆ. ಚೆನ್ನಾಗಿರ್ಲೇಳು. ಚೆನ್ನಾಗಿದ್ರೆ ನೋಡ್ಬೋದು, ಒಳ್ಳೇನು. ಪಾಪ ಏನು ಮಾಡ್ತೀಯ, ಒಂದಿಟ್ಟು ಏನ ಕೆಲ್ಸಕ್ಕೆ ಹೋಗಲ್ಲ, ಒಂದಿಟ್ಟು ಅವ್ರು ಇವ್ರು ಹೇಳ್ದಂಗೆ ಕೇಳೋದು, ಹಂಗೆ ಹಿಂಗೆ ಮಾಡ್ತಾನೆ. ಇವಾಗ ಬುದ್ಧಿ ಬಂದೈತಂತೆ. ಅವ್ರ ಸೀತಮ್ಮ ನೋಡ್ತಿದ್ಲ, ಹಂಗೆ ಕೆಲ್ಸಕ್ಕೆ ಹೋಗ್ತಾನೆ ಕಣ ಲಸ್ಮಂಟಿ, ಹಂಗೆ ಕೆಲ್ಸಕ್ಕೆ ಹೋಗಿ ದುಡಿತಾನೆ. ಇವಾಗ ಒಳ್ಳೆ ಬುದ್ಧಿ ಬಂದೈತೆ. ಯಾರು ಅಜ್ಜಿ ಕಳಿಸ್ತಾಗಿಂದಾನು ಅಂತ ಶಾಂತಮ್ಮ ಕಳಿಸಿ ಅವಳು, ನೀನು ಚೆನ್ನಾಗಿ ದುಡ್ದು ಚೆನ್ನಾಗಿಲ್ಲ ಅಂದ್ರೆ ನಾನು ಮಾತಾಡಿಸ್ಬೇಡ ಅಂತ ಹೇಳಿ ಕಣ್ಣೀರು ಹಾಕಿದ್ಲಲ್ಲ, ಅದಕ್ಕೆ ಒಳ್ಳೆ ಬುದ್ಧಿ ಬಂದೈತಂತೆ. ನೋಡೋಣ. ಇಬ್ಬರಿಗೂ ಜೋಡಿ ಆದರೆ ಮಾತ್ರ ಚೆನ್ನಾಗಿರುತ್ತೆ. ಏನಂತೀರ, ಹೆಂಗಿರುತ್ತೆ ಈ ಜೋಡಿ, ಏನು ಎತ್ತ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.